ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿರುವ ಸುಂದರದ ಪರಿಸರದ ಸಣ್ಣ ಹಳ್ಳಿ ಉಳುವಿ ಕ್ಷೇತ್ರಕ್ಕೆ ಹೋಗೋಣ. ಭೂಲೋಕದ ಸ್ವರ್ಗ. ಈ ಉಳುವಿ ಕ್ಷೇತ್ರವು ದಾಂಡೇಲಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕಾರವಾರದಿಂದ 75 ಕಿಲೋಮೀಟರ್ ಉಳುವಿಯಲ್ಲಿ ಚೆನ್ನಬಸವಣ್ಣ ಅಂದರೆ ಬಸವಣ್ಣನವರ ಅಕ್ಕನವರಾದ ಅಕ್ಕ ನಾಗಲಾಂಬಿಕೆಯವರ ಮಗ ಚೆನ್ನಬಸವಣ್ಣನವರು. ಚೆನ್ನಬಸವಣ್ಣನವರ ಐಕ್ಯ ಸ್ಥಳ ಉಳುವಿ. ಚೆನ್ನಬಸವಣ್ಣನವರು ನಾನು ಇಲ್ಲೇ ಉಳಿಯುವೆ ಎನ್ನುವ ಮಾತಿಗೆ ಉಳುವಿ ಎಂದು ಹೆಸರು ಕೂಡ ಬಂದಿದೆ. ನಾವು ಕ್ಷೇತ್ರಕ್ಕೆ ಬಂದಾಗ ಸುಮಾರು ಸಂಜೆ 5 ಗಂಟೆ ಆಗಿತ್ತು. ಮೊದಲು ನಾವು ಈ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ರೂಮ್ ಬುಕ್ ಮಾಡಿ ಉಳುವಿಯಲ್ಲೇ ನಾವು ಉಳ್ಕೊಂಡಿದ್ವಿ. ಉಳುವಿಯಲ್ಲಿ ಹಲವಾರು ಗುಹೆಗಳು ಕೂಡ ಇವೆ. ನಾವು ಬೆಳಗಿನ ಜಾವ 3ರಿಂದ 4 ಗುಹೆಗಳನ್ನು ನೋಡ್ಕೊಂಡು ಬಂದ್ವಿ. ನೋಡಿ, ಬಸವಧಾಮದಲ್ಲಿ ನಾವು ಆಲ್ಟ್ ಆಗಿದ್ದು. ನಂತರ ನಾವು ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಅದಕ್ಕೋಸ್ಕರ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದವನ್ನು ಕೂಡ ಮಾಡಿಕೊಂಡ್ವಿ. ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗೇ ಇತ್ತು. ಚಪಾತಿ, ಪಲ್ಯ, ಅನ್ನ, ಸಾಂಬಾರು ತುಂಬಾ ಚೆನ್ನಾಗಿತ್ತು. 12ನೇ ಶತಮಾನದ ಶರಣರಲ್ಲಿ ಚೆನ್ನಬಸವಣ್ಣನವರು ಕೂಡ ಒಬ್ಬರು. ಇವರು ಬಸವಣ್ಣನವರ ಸೋದರ ಅಳಿಯ. ಶಟಸ್ಥಲ ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದವರು ಮತ್ತು ಕೂಡಲ ಸಂಗಮ, ಚೆನ್ನ ಸಂಗಮ ಎಂಬ ಅಂಕಿತನಾಮ ವಚನಗಳನ್ನು ಕೂಡ ತುಂಬಾ ರಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಬಸವಣ್ಣನವರು ಹಲವಾರು ಶರಣರೊಂದಿಗೆ ಉಳುವಿಗೆ ಬಂದು 24ನೇ ವಯಸ್ಸಿನಲ್ಲಿಯೇ ಜೀವಂತ ಸಮಾಧಿಯಾದರು. ಉಳುವಿಯಲ್ಲಿ ಅವರ ಸಮಾಧಿ ಮತ್ತು ದೇವಾಲಯವಿದೆ. ಇದು ಲಿಂಗಾಯತರಿಗೆ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇನ್ನು ಬೆಳಗಿನ ಜಾವನ ನಾವು ಸುಮಾರು 6 ಗಂಟೆಗೆ ರೆಡಿಯಾಗಿ ನಾವು ಜೀಪ್ ಕೂಡ ಮುಂಚೆನೇ ಬುಕ್ ಮಾಡಿದ್ವಿ ಗುಹೆಗಳನ್ನು ನೋಡಲಿಕ್ಕೆ. ನಾವು ಸುಮಾರು ಒಂದು 22 ಜನ ಫ್ಯಾಮಿಲಿಯವರಿದ್ವಿ. 2 ಜೀಪ್ಗಳನ್ನು ಬುಕ್ ಮಾಡ್ಕೊಂಡಿದ್ವಿ. ಸುಮಾರು 6-6:30 ಅಷ್ಟೊತ್ತಿಗೆ ರೆಡಿಯಾಗಿದ್ವಿ. ಜೀಪ್ ಕೂಡ ರೆಡಿಯಾಗಿತ್ತು. ನೋಡಿ, ಇವಾಗ ಗುಹೆಯನ್ನು ನೋಡಲಿಕ್ಕೆ ಹೊರಡ್ತಾ ಇದ್ದೀವಿ. ಅಕ್ಕ ನಾಗಲಾಂಬಿಕೆ ಗುಹೆ, ವಿಭೂತಿ ಕಣಜ, ಆಕಳ ಗವಿ, ಅರಳಯ್ಯನ ಚಿಲುಮೆ ಇವನ್ನು ನೋಡಲಿಕ್ಕೆ ಇವಾಗ ಹೊರಟಿದ್ದೀವಿ. ನಮ್ಮ ಜೊತೆಗೆ ಜೀಪ್ ಡ್ರೈವರು ಅವರೇ, ಗೈಡ್ ಕೂಡ ಅವರೇ. ಇವಾಗ ಗುಹೆಯನ್ನು ನೋಡ್ಕೊಂಬರೋಣ. ನಾವು ಸುಮಾರು 6:30 ಅಷ್ಟೊತ್ತಿಗೆ ರೀಚ್ ಆದ್ವಿ ಗುಹೆಗೆ. ಅರಣ್ಯ ಪ್ರದೇಶದ ನಿಸರ್ಗದ ದಟ್ಟ ನಡುವೆ ಸುಮಾರು 300 ಕಿಲೋಮೀಟರ್ ಕಾಲುದಾರಿ ಮತ್ತು ಸುಮಾರು 400 ಮೆಟ್ಟಿಲುಗಳನ್ನು ಕಾಲುದಾರಿಯಲ್ಲೇ ಹೋಗಬೇಕು. ಸ್ಟೆಪ್ಸ್ ಕೂಡ ಇದೆ. 12ನೇ ಶತಮಾನದಲ್ಲಿ ಚೆನ್ನಬಸವಣ್ಣನವರ ಮತ್ತು ಇತರ ಶರಣರು ಇಲ್ಲಿ ಗುಹೆಗಳಲ್ಲಿ ಧ್ಯಾನ ಮಾಡಿದ್ದರು. ಲಿಂಗಾಯತ ಜನರ ಪ್ರಮುಖ ಯಾತ್ರಾ ಸ್ಥಳ ಉಳುವಿ. ಚೆನ್ನಬಸವಣ್ಣನವರ ಗದ್ದುಗೆ ಕೂಡ ಇದೆ.
ಈಗ ನಾವು ಹೋಗುತ್ತಿರುವ ಒಂದು ಗುಹೆ ಅಕ್ಕನಾಗಲಾಂಬಿಕೆಯವರ ಧ್ಯಾನ ಗುಹೆ ಅಂತಲೇ ಹೇಳ್ಬೋದು. ನೋಡಿ, ಇದು ಒಂದು ಸಣ್ಣ ಕಿಂಡಿ ಇದೆ, ಅದ್ರ ಮೂಲಕನೇ ಒಬ್ಬೊಬ್ಬರಾಗಿ ಒಳಗೆ ಹೋಗಬೇಕು. ಒಳಗಡೆ ತುಂಬ ವಿಶಾಲವಾದ ಜಾಗ ಇದೆ. ಒಳಗಡೆ ಕತ್ಲಿರೋದ್ರಿಂದ ಟಾರ್ಚ್ ಮತ್ತು ಮೊಬೈಲ್ ಲೈಟ್ ಅಂತೂ ಬೇಕೇ ಬೇಕು. ನಾವು ಹೋಗುತ್ತಿರುವ ಮೊದಲನೇ ಗುಹೆ ಅಂತಲೇ ಹೇಳ್ಬೋದು ಇದು. ನೋಡಿ, ಎಲ್ರೂ ಒಬ್ಬೊಬ್ಬರಾಗಿ ಒಳಗೆ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಇವರು ಗೈಡ್ ಕೊಡ್ತಾ ಇದ್ದಾರೆ. ನೋಡಿ, ನಾಗಮ್ಮವರು ಅಂದ್ರ ಚನ್ನಬಸವನ ತಾಯಿರಿ 12ನೇ ಶತಮಾನ ಅವ್ರಿ ಈ ಸ್ಥಳ ತಪಸ್ಸಿ ಕುಂತ್ರಿ ಸರ್. ಅವ್ರು ಅದ ಸ್ಥಳ ಬೆಳ್ಕೊಂತ ಹೋಗಿ ಸರ್. ಇಲ್ಲಿ ಮ್ಯಾಕ್ ಆಗೈತ್ರಿ, ಅಷ್ಟಷ್ಟ ಬೆಳ್ಕೊಂತ 12ನೇ ಶತಮಾನ ಅವ್ರಿ. ಇದು ಅವ್ರ ತೆಂಗಿನಕಾಯಿ ರೀ. 12ನೇ ಶತಮಾನ ಪೂಜೆಗೆ ಇಟ್ಟಿದ್ರಿ. ಇಲ್ಲಿ ನೋಡಿ ಬ್ಯಾಟ್ರಿ ಬೆಳಕಿ ನೋಡ್ರಿ, ಇದು ಅವ್ರ ತೆಂಗಿನಕಾಯಿ ರೀ. ಇದು ಕಲ್ಲಿನ ಆಕಾರ ಈ ಆಕಾರ ಬೆಳೆದೈತವ. ತೆಂಗಿನಕಾಯಿ 12ನೇ ಶತಮಾನ ಇಟ್ಟಿದ್ರಿ. ಇವ ರುದ್ರಾಕ್ಷಿ ರೀ. ಅವ್ರು ಹೆಂಗ್ ಜಪ ಮಾಡಿಟ್ರಲ್ರಿ, ಅದೇ ಕಲ್ಲಿನ ಆಕಾರ ಈ ಆಕಾರ ಬೆಳೆದಾವ. ಇಲ್ಲಿ ನೋಡ್ರಿ ಬ್ಯಾಟ್ರಿ ಬೆಳಕಿ ನೋಡ್ರಿ, ಇವ ರುದ್ರಾಕ್ಷಿ 12ನೇ ಶತಮಾನ ಇಟ್ಟಿದ್ದವ್ರಿ. ಈ ಕಲ್ಲಿನ ಆಕಾರ ಈ ಆಕಾರ ಬೆಳೆದಾವ. ಇದು ಮೊಸಳೆ. ಇಲ್ಲಿ ನೋಡ್ರಿ ಬಾಯಿ ಕಾಲು ಇಲ್ಲಿ ಮಠ ನೋಡಿ ಉದ್ದ ಐತಿ. ಇವೆಲ್ಲ 12ನೇ ಶತಮಾನ ಜೀವಂತ ಇದ್ದವ್ರಿ. ಅಂದ್ರೆ ಸರಂಡ ತಪಸ್ಸಿಗೆ ಕುಂತಾಗ್ರಿ ಇವೆಲ್ಲ ಇದ್ದವ್ರಿ ಜೀವಂತ ಅವ 12ನೇ ಶತಮಾನ. ಈಗೆಲ್ಲ ಕಲ್ಲಿನ ಆಕಾರ ಈ ಆಕಾರ ಉಳ್ದವ್ರಿ ಅವ. ಅಲ್ಲೇದ್ರ ನಮಸ್ಕಾರ ಮಾಡ್ರಿ. ಇದ ಫಸ್ಟ್ನೇ ಗವಿ ಅಕ್ಕನಾಗವಿ. ಅಲ್ಲೇ ನಮಸ್ಕಾರ ಮಾಡ್ರಿ. ನಾವು ಸ್ವಲ್ಪ ಸಾಡ್ಬಿಡ್ರಿ. 12ನೇ ಶತಮಾನದ ಕಲ್ಯಾಣದ ಕ್ರಾಂತಿಯ ನಂತರ ಅನುಭವ ಮಂಟಪದಲ್ಲಿದ್ದ ವಚನ ಸಾಹಿತ್ಯಗಳನ್ನು ರಕ್ಷಿಸಲು ಶರಣರು ದಿಕ್ಕು ದಿಕ್ಕಾಗಿ ಚದುರಿ ಹೋದರು. ನಾವಿವಾಗ ಮೊದಲು ನೋಡಿದ್ದು ಅಕ್ಕನಾಗಲಾಂಬಿಕೆ ಗುಹೆ. ನಂತರ ಇವಾಗ ವಿಭೂತಿ ಕಣಜ, ಇದು 2ನೇ ಗುಹೆಗೆ ಹೋಗಬೇಕು. ನಾವೇನು ಸ್ಟೆಪ್ಸ್ನ ಇಳಿತೀವಲ್ಲ ಅದರಲ್ಲೇ ಎಲ್ಲ ಗುಹೆಗಳು ಕವರ್ ಆಗುತ್ತೆ. ನೋಡಿ, ಇವಾಗ ಸೂರ್ಯ ಕೂಡ ಹುಡ್ತಾ ಇದ್ದಾನೆ, ಸ್ವಲ್ಪ ಬೆಳಕು ಕೂಡ ಆಗ್ತಾ ಇದೆ. ಇದು ವಿಭೂತಿ ಕಣಜ. ಅವರೇ ಇದರ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನೋಡ್ರಿ ಎಲ್ರು, ಇದು 12ನೇ ಶತಮಾನ ಅವ್ರಿ. ಚನ್ನಬಸವಣ್ಣವ್ರು ಪೂಜೆ ಕುಂತಾಗ ಸಣ್ಣ ಇಬತ್ತಿ ಉಂಡಿ ಹಣಿಗೆ ಹಚ್ಕೊಂಡು ಸ್ಥಳದಾಗ ಇಟ್ರ 12ನೇ ಶತಮಾನ ಅವ್ರಿ. ಅದ ಇಬತ್ತಿ ಈ ಆಕಾರ ಬೆಳೆದ್ ಪೂರಾ ಮ್ಯಾಕ್ ಟಚ್ ಆಗೈತಿ ಸರ್. ಮೂಡ್ತೈತ್ರಿ, ಸ್ವಲ್ಪ ಹಸಿ ಐತಿ. ಇದ್ ನೋಡ್ರಿ ಈ ತರ ಮೂಡ್ತೈತಿ. ಅದ್ರ ಸ್ವಲ್ಪ ಹಸಿ ಐತ್ರಿ, ಇಲ್ಲಂದ್ರ ಚೊಕ್ಕ ಮೂಡ್ತೈತಿ ಸರ್. ಅದಕ್ಕ ಇಬತ್ತಿ ಕಣಜ ಅಂತಾರ ಸರ್ ಇದಕ್ಕೆ. ನೋಡಿದ್ರಲ್ಲ ವಿಭೂತಿ ಕಣಜನ. ಇದನ್ನ ಮೇಲೆಲ್ಲ ಹೆಸರುಗಳನ್ನ ಬರೆದು ತುಂಬಾ ಹಾಳು ಮಾಡಿದ್ದಾರೆ. ನಾವಿವಾಗ ಇದು ತುಂಬಾನೇ ಕೆಳಗೋಗಿ ಮತ್ತೆ ಇವಾಗ ಆಕಳ ಗವಿನ ನೋಡ್ಕೊಂಬರೋಣ. ಇದೇ ನೋಡಿ ಆಕಳ ಗುಹೆ. ಇದಕ್ಕೆ ಈ ರೀತಿ ಒಂದು ಕಬ್ಬಿಣದ ಏಣಿಯನ್ನು ಕೂಡ ಹಾಕಿದ್ದಾರೆ. ಇದ್ರ ನಂತರ ಮೇಲ್ಗಡೆ ಕಲ್ಲಲ್ಲೇ ನಾವು ಹತ್ತಬೇಕು. ಇದು ತುಂಬ ಕಷ್ಟ. ಇದನ್ನ ಎಲ್ರಿಗೂ ಹತ್ತಕ್ಕಾಗಲಿಲ್ಲ. ಮೇಲೆ ಕೂಡ ಅಷ್ಟೇ, ಒಂದು ಸಣ್ಣ ಕಿಂಡಿ ಇದೆ, ಅದ್ರ ಮೂಲಕ ನಾವು ತೆವಳ್ಕಂಡೇ ಹೋಗಬೇಕು. ಕೆಳಗಡೆ ತುಂಬ ನೀರಿದೆ. ಟಾರ್ಚ್ ಇಲ್ಲದೆ, ಲೈಟ್ ಇಲ್ಲದೆ ಯಾವ ಗುಹೆಗೂ ಹೋಗೋಕ್ಕಾಗೋದಿಲ್ಲ ಇಲ್ಲಿ.
ತುಂಬ ಕತ್ಲು ಕತ್ಲು ಅನಿಸುತ್ತೆ ನೋಡಿ. ಒಬ್ಬೊಬ್ಬರಾಗಿ ಇವಾಗ ಒಳಗೆ ಬರ್ತಾ ಇದೀವಿ. ಆ ಕೆಳಗಡೆ ತುಂಬ ನೀರಿದೆ, ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಅದನ್ನ ಒಬ್ಬೊಬ್ಬರೇ ತೆವಳ್ಕೊಂಡೇ ಬರಬೇಕು. ಜೀವ ಕೊಟ್ರ 12ನೇ ಶತಮಾನವ್ರಿ. ಇದು ಆಕಳ ಹೊಟ್ಟಿ ಸೇಪ್ರಿ. ಒಂದ್ ನಿಮಿಷ ಕೇಳ್ರಿಕ್ಕ, ಇದು ಹೊಟ್ಟಿ ಸೇಪ್ರಿ. ಅವ್ರಿಗೆ ಎಲ್ಲಿ ಬೇಕಲ್ಲಿ ಕೆಚ್ಲ ಮಾಡ್ಕೊಂಡ್ರ ಬಸವಣ್ಣವ್ರು 12ನೇ ಶತಮಾನ ಲಿಂಗ ರೀ. ಕೆಚ್ಲ ನೋಡ್ರಿ, 1 2 3 4 ಇದೇ 4 ಮೇಲೆ 12ನೇ ಶತಮಾನ ಹಾಲು ಬರ್ತಿಸ್ತಾರ. ಈಗ ನೀರ್ ಬರತೈತ್ರಿ. ತಿರ್ತಾ ತಗೋರಿ ಆ ಕಡೆ ಸರ್ಕೊಂಡ್ಬಿಡ್ರಿ. ಇದು ಫೈನಲ್ ಗುಹೆ ಆಕಳಗವಿ. ಸುಮಾರು 15 ಮೀಟ್ರು ಸಣ್ಣ ಕಿಂಡಿ ಇದೆ. ಒಳ ಹೋಗ್ಬೇಕು, ನೀರಿನಲ್ಲಿ ಕಾಲಿಟ್ಟು ತೆವಳ್ತಾನೆ ಹೋಗ್ಬೇಕು. ಒಳಗಡೆ ಜಾಗ ಇದೆ. ಹಸುವಿನ ಕೆಚ್ಚಲು ಆಕಾರದ ಕಲ್ಲು. ಈ ಕಲ್ಲಿಗೆ ಆಕಳಗವಿ ಅಂತಲೇ ಕರೀತಾರೆ. ನೆಕ್ಸ್ಟ್ ನಾವು ಇದನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದ್ವಿ. ಇವಾಗ ಜೀಪ್ ಹತ್ತಿ ಅರಳಯ್ಯನ ಚಿಲುಮೆ ಆ ಕಡೆ ಹೋಗಬೇಕು. ಇದೇ ನೋಡಿ ಅರಳಯ್ಯನ ಚಿಲುಮೆ. ಬಿಜ್ಜಳನು ಅರಳಯ್ಯನನ್ನು ಆನೆಕಾಲಿಗೆ ಕಟ್ಟಿ ಎಳೆದಾಗ ಅವರು ಲಿಂಗೈಕ್ಯರಾಗುತ್ತಾರೆ. ನಂತರ ಬಿಜ್ಜಳನ ಸೈನ್ಯ ಮತ್ತು ಜಾತಿವಾದಿಗಳು ವಚನಗಳನ್ನು ನಾಶಪಡಿಸಲು ಮುಂದಾಗುತ್ತಾರೆ. ಶರಣರು ವಚನ ಸಾಹಿತ್ಯದ ರಕ್ಷಣೆಗಾಗಿ ಉಳುವಿ ತಲುಪುತ್ತಾರೆ. ಅಲ್ಲಿರುವ ಒಂದು ಚಿಲುಮೆಗೆ ಹುತಾತ್ಮರಾದ ಅರಳಯ್ಯನವರನ್ನು ಹೆಸರಿಡುತ್ತಾರೆ. ಇದುವೇ ಅರಳಯ್ಯನ ಚಿಲುಮೆ. ಇದು ಒಂದು ಡ್ರಾಪ್ ಥರ ಮೇಲೆ ಉಗ್ತಾ ಇದೆ ನೋಡಿ, ಇದಕ್ಕೆ ಆ ಹೆಸರು ಬಂದಿದೆ. ಈ ನೀರನ್ನು ಸೈಡ್ಗೆ ಹೋಗ್ಲಿಕ್ಕೆ ಪೈಪ್ಲೈನ್ ಕೂಡ ಮಾಡಿದ್ದಾರೆ. ಇದು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ನೀರು. ಇದೊಂದು ಮಿನರಲ್ ವಾಟರ್ ಅಂದರೆ ತಪ್ಪಾಗಲಾರ್ದು. ಸ್ನಾನ ಮಾಡಲಿಕ್ಕೆ, ಕುಡಿಲಿಕ್ಕಂತೂ ತುಂಬಾ ಯೋಗ್ಯವಾದ ಒಂದು ನೀರು. ಆಲ್ಮೋಸ್ಟ್ ಈ ವಿಡಿಯೋನ ಕತ್ಲಲ್ಲೇ ತೆಗೆದಿರೋದ್ರಿಂದ ವಿಡಿಯೋ ಅಷ್ಟು ಬೆಳಕು ಕಡಿಮೆ ಇದೆ. ನಾವು ಇದನ್ನೆಲ್ಲ ನೋಡಿ ಬರುವಷ್ಟರಲ್ಲಿ ಸುಮಾರು 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮತ್ತೆ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ಮತ್ತು ದೇವಸ್ಥಾನಕ್ಕೆ ಹೋಗಿ ತಿಂಡಿಯನ್ನು ತಿಂದು ಮತ್ತೆ ಮುಂದಿನ ಪ್ರಯಾಣವನ್ನು ಮಾಡಿದೆವು. ಎಲ್ರಿಗೂ ಶರಣಾರ್ಥಿ. ಈ ಕ್ಷೇತ್ರದಲ್ಲಿ ಬೆಳಗಿನ ಪ್ರಸಾದದ ನಂತರ ಟೀ ವ್ಯವಸ್ಥೆ ಕೂಡ ಇದೆ ನೋಡಿ. ಇವಾಗ ಪ್ರಸಾದ ಮುಗಿಸಿದ ನಂತರ ಮತ್ತೊಂದು ಸಲ ದೇವರ ದರ್ಶನ ಮುಗಿಸ್ಕೊಂಡು ನಾವು ಮುಂದಿನ ಪ್ರಯಾಣಕ್ಕೆ ಹೊರಟೆವು. ಯಾರಾದರೂ ಈ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಗುಹೆಗಳನ್ನು ನೋಡಲಿಕ್ಕೆ ಒಬ್ಬರೇ ಅಂತೂ ಹೋಗಬೇಡಿ. ಜೊತೆಗೆ ಟಾರ್ಚ್ ಅಥವಾ ಮೊಬೈಲ್ ಲೈಟ್ ವ್ಯವಸ್ಥೆ ಅಂತೂ ಬೇಕೇ ಬೇಕು. ಈ ಉಳುವಿ ಕ್ಷೇತ್ರವನ್ನು ನೋಡಲು ಒಂದು ದಿವಸ ಪೂರ್ತಿನೇ ಬೇಕಾಗುತ್ತೆ.